ಇವತ್ತು ನಡೀತಾ ಇರೋದು ಏನಿದೆ? ಅಧ್ಯಕ್ಷರು ಮಕ್ಕಳು ಅಧ್ಯಕ್ಷರು, ಈಗ ಆ ಒಂದು ರೇಂಜಲ್ಲೇ ಬರ್ತಾ ಇದೆ ಹೊರತು ಕಾರ್ಯಕರ್ತರನ್ನ ಮೇಲೆ ಎಲ್ಲಿ ತರ್ತಾ ಇದಾರೆ? ಇವತ್ತು ಬಿಜೆಪಿ ತರ್ತಾ ಇಲ್ಲ, JDS ತರ್ತಾ ಇಲ್ಲ, ಕಾಂಗ್ರೆಸ್ ಕೂಡ ತರ್ತಾ ಇಲ್ಲ. ಇದರಿಂದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇದು ಏನಾಗಿದೆ ಅಂದ್ರೆ ರಾಜಕೀಯ ಕೇವಲ ಉಳ್ಳವರಿಗೆ ಅಷ್ಟೇ ಸೀಮಿತವಾಗ್ತಾ ಇದೆ. ಉಳ್ಳವರಿಗೆ, ಯಾಕಂದ್ರೆ ರಾಜಕೀಯದಲ್ಲಿ ಬಂದ ಮೇಲೆ ಅವರು ಒಳ್ಳೆ ಪೋಸ್ಟ್ ಮಾಡಿದ್ಮೇಲೆ ಒಳ್ಳೆ ದುಡ್ಡು ಮಾಡ್ಕೋತಾರೆ. ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಅದೇ ಹಣ ಸುರಿತಾರೆ. ಅದೇ ಹಣ ಸುರಿದು ಮತ್ತೆ ಅವ್ರನ್ನ ಅಧಿಕಾರಕ್ಕೆ ತರ್ತಾರೆ. ಇವತ್ತು ಈಗ ಯಾರೋ ಇಲ್ಲಿ ಟಿವಿಲಿ ಏನೋ ಡಿಸ್ಕಷನ್ ಮಾಡಿದ್ರು ಕೂಡ, ಇವತ್ತು ಏನೇ ಇದ್ರು ಕೂಡ ಅವನೇನ್ ಮೇಲ್ ತಗೊಂಡೋಗಿ ನಿಲ್ಸಲ್ಲ. ಯಾವುದೇ ಸಿದ್ಧಾಂತಗಳು ಗ್ಯಾರಂಟಿ, ಇವ್ರ ಗ್ಯಾರಂಟಿಗಳಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಮೋದಿ ಅವ್ರ ಗ್ಯಾರಂಟಿ ಶುರುವಾಗುತ್ತೆ. ಅದೇ ಎಲೆಕ್ಷನ್ ಅಂತ ಈ ಸಲ ಇಲ್ಲ ಒಂದು ಈಗ 2014ರಲ್ಲಿ ಮೋದಿ ಅವ್ರಿಗೆ ಏನು ಸಪೋರ್ಟ್ ಇತ್ತು, ದೇಶದಲ್ಲಿ ಒಂದು ಅಲೆ ಇತ್ತು. ಈ 10 ವರ್ಷದಲ್ಲಿ ಜನ ನೋಡ್ಬಿಟ್ಟಿದ್ದಾರೆ. ಒಂದ್ ಹೇಳ್ತೀನಿ, ಜನ ಮೊದ್ಲು ಏನ್ ತಿಳ್ಕೊಂಡಿದ್ರು ಅಂದ್ರೆ ಮೋದಿ ಅವರು ಬಂದ್ಬಿಟ್ರೆ, ಈಗ ನಿಮ್ಮ ಚಕ್ರವರ್ತಿ ಸುಲಿಬಲ್ಲಿ ಅವ್ರು ಹೇಳ್ತಿದ್ರಲ್ಲ, ದುಡ್ಡು ಎಷ್ಟಿದೆ ಅಂದ್ರೆ ಎಲ್ಲಾ ರಸ್ತೆಗೂ ಚಿನ್ನ ಹಾಕಿ, ಆಮೇಲೆ ಉಳ್ದಿದ್ದು ಏನ್ ಮಾಡೋದು ಅಂದ್ರೆ ಮನೆಯಿಂದ ಕನೆಕ್ಟ್ ಆಗ್ತಾವಲ್ಲ ಆ ರಸ್ತೆಗಳಿಗೂ ಚಿನ್ನ ಹಾಕ್ಬೋದು. ಆ ಲೆವೆಲ್ಗೆ ನಮ್ಮ ದುಡ್ಡು ತಂದು ಬಿಡ್ತಾರೆ ಮೋದಿ ಅವರು. ಈ ತರ ಕೂಡು ರಸ್ತೆಗಳು, ಈ ತರ ಎಷ್ಟೊಂದು ಸುಳ್ಳುಗಳನ್ನ ಹೇಳ್ಕೊ ಬಂದ್ರು. ಅದಾದ್ಮೇಲೆ ಉದ್ಯೋಗದ ಬಗ್ಗೆ ಸುಳ್ಳು ಹೇಳಿದ್ರು, ಆಮೇಲೆ ಎಕನಾಮಿ ಬಗ್ಗೆ ಸುಳ್ಳು ಹೇಳಿದ್ರು. ಇವತ್ತು ಎಲ್ಲಾ ಮುಗ್ದೋಗಿದೆ. ಜನರಿಗೆ ಇವತ್ತು ಅರಿವಾಗಿದೆ ದೇಶ ಯಾವ ದುಸ್ಥಿತಿಲಿದೆ, ಸಾಲದ ಪ್ರಮಾಣ ಎಷ್ಟಿದೆ, ಒಬ್ಬ ಜೀವನ ಬದುಕೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ, ಜೀವನ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಇವತ್ತು ಉದ್ಯೋಗ ನಷ್ಟ ಆಗಿ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡವ್ರೆ. ಇದನ್ನ ಯಾರು ಹೇಳ್ತಾ ಇಲ್ಲ. ಪರಕಾಲ್ ಪ್ರಭಾಕರ್, ನಿರ್ಮಲಾ ಸೀತಾರಾಮ್ ಅವರ ಹಸ್ಬೆಂಡ್ ಇಸ್ ಎಕನಾಮಿಸ್ಟ್, ನೆನ್ನೆ ಹೇಳಿದಾರೆ ನೋಡಿ, ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಎಷ್ಟು ಸತಿ ಬೈದ್ರು ಅನ್ನೋದು ಜ್ಞಾಪಕ ಇದೆ ಮೋದಿನ ಅನ್ನೋದು ಇವ್ರಿಗೆ ನಂಬರ್ ಹಾಕಿ ಇಟ್ಕೋತಾರೆ. ಆದ್ರೆ ಕೊರೋನಾದಲ್ಲಿ ಎಷ್ಟು ಜನ ಸತ್ರು ಅನ್ನೋ ನಂಬರ್ ಇವ್ರಿಗೆ ಗೊತ್ತಿಲ್ಲ. ಇವತ್ತು ದೇಶ ಒಂದು ಭ್ರಮನಿರಸವಾಗಿ ಜೀವನಕ್ಕೆ ಇದು ಮಾಡ್ತಾ ಇದ್ದಾರೆ, ಜನರಿಗೆ ಮಂಕು ಬೂದಿ ಬೆಳೆಸ್ತಾ ಇದ್ದಾರೆ ಅಂತ ನಾವ್ ಹೇಳ್ತಾ ಇಲ್ಲ. ಅವರ ಪಕ್ಷದ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರೆ ವಿರೋಧಿ ಪಟ್ಟ ಕಟ್ತಾರೆ, ಭಿನ್ನಾಭಿಪ್ರಾಯಗಳಿಗೆ ಅವಕಾಶನೇ ಇಲ್ಲ. ಹೇಳಿದ್ರೆ ED CBI ಅಂತ ಬಿಟ್ಟು ಜನರನ್ನ ಅವ್ರನ್ನ ಹೆದರ್ಸ್ತಾ ಇದ್ದಾರೆ. ಇದನ್ನ ಬಿಟ್ರೆ ಇವ್ರ ಕೈಲಿ ಇನ್ನೇನು ಇಲ್ಲ. ದೇಶದ ಜನ ಅವೇರ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ತಕ್ಕ ಶಾಸ್ತಿ ಅನ್ನಂತೂ ಮಾಡ್ತಾರೆ. ಈಗ ಆಡಳಿತ ವಿರೋಧ ಅಲೆ ದೇಶಾದ್ಯಂತ ಇದೆ. ಈಗ ಇವ್ರಿಗೆ ಏನಿದೆ ಅಂದ್ರೆ ಓನ್ಲಿ ರಾಮ ಮಂದಿರ ಇಟ್ಕೊಂಡು ಅದ್ರ ಮುಂದೆ ಇವತ್ತು ಏನ್ ಹೇಳ್ತಾ ಇದ್ದಾರೆ? ಸಮೂಹ ಸನ್ನಿ ಏನಾದ್ರು ಗೊತ್ತಿದೆ ನಿಮ್ಗೆ ಸರ್? ಅದನ್ನ ಜನ ನಾನು ಹೇಳೋದು ಕೇಳಿ, ಅದು ಹೋಯ್ತು. ಯಾಕಂದ್ರೆ ಆ ರೀತಿ ಇದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಂಗೇ ಇರ್ಲಿಲ್ಲ, ಬಿಜೆಪಿನೇ ಬರ್ತಿತ್ತು. ಯಾಕಂದ್ರೆ ಇಲ್ಲೂ ಬಿಜೆಪಿಗೆ ಎಲ್ಲಿ ನರೇಂದ್ರ ಮೋದಿ ಅವರು ರೋಡ್ ಪೂರ್ತಿ ಶೋ ಮಾಡಿದ್ರು, ಇಲ್ಲಿ ಅಷ್ಟು ಓಡಾಡಿದ್ದು ನೆಲ್ಲೂ ಇಲ್ಲ. ತಿಂಗಳಿಗೆ 15 ಸತಿ 20 ಸತಿ ಇಲ್ಲೇ ಇದ್ರು. ಅದು ಜನರಿಗೆ ಹೊರಟೋಗಿದೆ. ಮೋದಿ ಅವ್ರ ಮೇಲೆ ಇರೋ ನಂಬಿಕೆ ಹೋಗಿರೋದು ಕರ್ನಾಟಕದಲ್ಲೇ ಬಿಂಬಿತವಾಗಿದೆ. ದಕ್ಷಿಣದಲ್ಲಂತೂ ಅವರು ತಲೆ ಎತ್ತೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಅದಕ್ಕೆ ಪರದಾಟನ ಈಗ ಅಂತ, ಅದಕ್ಕೋಸ್ಕರ ಒಂದೊಂದು ಸೀಟ್ಗೂ ಈ ಥರ ಹುಡುಕಿ ಕರ್ಕೋತಾ ಇರೋದ ಅಂತ ಫೈನಲ್ ಇಲ್ಲ. ರಮಕರ್ತ ಆ ಥರ ಶೆಟ್ಟರ್ದೊಂದು ಇನ್ಸಿಡೆಂಟನ್ನು ನಾವು ಇಡೀ ನ್ಯಾಷನಲ್ ಲೆವೆಲಲ್ಲಿ ಅದನ್ನು ನಾವು ಈಕ್ವೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಶೆಟ್ಟರ್ ಅಂತ ಘಟನೆಗಳು ಹೊಸದು ಅಲ್ಲ, ಕೊನೆಯದು ಅಲ್ಲ. ಎಲ್ಲ ಪಾರ್ಟಿಗೂ ಕರೆಕ್ಟ್, ಎಲ್ಲವೂ ನಾವು ನೋಡಿದ್ದೀವಿ. ಯಾವ್ಯಾವ ರೀತಿ ಹೆಂಗೆ ಹೋಗಿದ್ದಾರೆ ಅಂತ. ಈಗ ಅದನ್ನು ಜಸ್ಟ್ ನೆನಪು ಮಾಡ್ಕೊತಾ ಇದ್ದೆ. SM ಕೃಷ್ಣ ಗೌರ್ಮೆಂಟ್ ಇದ್ದಾಗ ಕುಮಾರ್ ಬಂಗಾರಪ್ಪನವ್ರು ಮಿನಿಸ್ಟರ್ ಆಗಿದ್ದರು. ಅವತ್ತು ಅವ್ರು ರಾಜೀನಾಮೆ ಕೊಟ್ಬಿಟ್ಟು BJP ಸೇರಿದ್ರು. ಯಾಕೆಂದರೆ ಬಂಗಾರಪ್ಪನವ್ರು ಸೇರಿದ್ರು, ತಂದೆ ಸೇರಿದ್ರಿಂದ ಅವರು ಸೇರಿದ್ರು. ಸೊ ಯಾವಾಗ ಟಿಕೆಟ್ ಅವ್ರಿಗೆಲ್ಲ ಮಧು ಬಂಗಾರಪ್ಪ ಅಂತ ಅನೌನ್ಸ್ ಆಯಿತು, ಇಮಿಡಿಯೇಟ್ ಕಾಂಗ್ರೆಸ್ BJP ಆಫೀಸಿಂದ ನೇರವಾಗಿ ವಾಪಸ್ ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಟಿಕೆಟಿಂದ ಗೆದ್ದು MLA ಆದರು. ಮತ್ತು ಅವರು BJPಗೆ ಬಂದರು. ಇದೇ ಆಯನೂರು ಮಂಜುನಾಥ್ ಇವತ್ತು ಶಿವಮೊಗ್ಗದಲ್ಲಿ ಏನಿದ್ದಾರೆ, ಅವರು ಕಾಂಗ್ರೆಸ್ಸಿಗೆ ಬಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಂಡು ಸೋತು ಮತ್ತೀಗ BJPಗೆ ಬಂದು ಮತ್ತೆ ಕಾಂಗ್ರೆಸ್ಸಲ್ಲಿದ್ದಾರೆ. ಇನ್ನು ಯಡಿಯೂರಪ್ಪನವರು ನಮ್ಮ ಕಣ್ಣು ಮುಂದೆ ಹೋಗಿ ಬೇರೆ ಪಕ್ಷ ಕಟ್ಟಿ ಬಂದು ಇಲ್ಲಿ ಬಂದು ಮತ್ತೆ ಮುಖ್ಯಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಈಗ ಅವ್ರ ಮಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇದು ಎಲ್ಲ ಪಾರ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ನೋಡಿದೆ. ಶೆಟ್ಟರ್ ಬೆಳವಣಿಗೆ ಹೊಸದು ಅಲ್ಲ ಅಥವಾ ಕೊನೆಯದು ಅಲ್ಲ. ಇನ್ನೂ 3 ತಿಂಗಳಲ್ಲಿ ನಾವು ಈ ತರದ ಬೆಳವಣಿಗೆಗಳನ್ನ ಬೇಕಾದಷ್ಟು ನೋಡ್ತೀವಿ. ಪಾರ್ಟಿಗಳಲ್ಲಿ ಇನ್ನೂ ಸಾಕಷ್ಟು ನೋಡ್ತೀವಿ. ಥ್ಯಾಂಕ್ ಯು ಪ್ರಸನ್ನ ಕುಮಾರ್ ಅವರೇ, ಥ್ಯಾಂಕ್ ಯು ಬಾಲಕೃಷ್ಣ ಅವರೇ, ಥ್ಯಾಂಕ್ ಯು ದಿನೇಶ್ ಶೇರವಳ್ಳಿ ಅವರೇ, ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ. ನೋಡೋಣ, ಇದು ಶೆಟ್ಟರ್ ಅವರ ಯೂಟರ್ನ್ ವಿಚಾರ ಇತ್ತಲ್ಲ, ಈ ಯೂಟರ್ನ್ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಒಂದೊಂದು ಸೀಟಿನ ಮಹತ್ವವನ್ನು ಇಂಡೈರೆಕ್ಟಾಗಿ ಇದು ಹೇಳ್ತಾ ಇದೆಯಾ ಮುಂದಿನ ಲೋಕಸಭಾ ಚುನಾವಣೆಗೆ? ಯಾವುದಾದ್ರೂ ವೇವ್ ಕ್ರಿಯೇಟ್ ಮಾಡ್ತಾ ಇದೆಯಾ ಇದು, ಅಥವಾ ಆಡಳಿತ ವಿರೋಧಿ ಅಲೆ ಕೂಡ ಒಂದು ಮ್ಯಾಟರ್ ಆಗಬಹುದಾ? ಮುಂದಿನ ದಿನಗಳಲ್ಲಿ ಶೆಟ್ಟರ್ ಅವರ ಸಾಲಿನಲ್ಲಿ ಇನ್ನೂ ಅನೇಕ ಲೀಡರ್ಗಳಿದ್ದಾರಾ, ಅಥವಾ ಬೇರೆ ಪಾರ್ಟಿ ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಕಡೆಗೆ ಬರೋರು ಇದ್ದಾರಾ? ನೋಡೋಣ.